ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಕ್ಷಿತಾ ಚಂದು ಅಡುಗೆ ಮನೆ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಚಟ್ನಿ ಪುಡಿ. ತುಂಬ ಪರ್ಫೆಕ್ಟಾಗಿ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಅರ್ಧ ಲೋಟ ನೀರು, ಚಿಟಿಕೆ ಉಪ್ಪು ಹಾಕಿ ಕುದಿ ಬರುವ ಹಾಗೆ ನೀರನ್ನು ಕಾಯಿಸ್ಕೋಬೇಕು. ಇವಾಗ ಕುದೀತಿರೋ ನೀರನ್ನು ಈ ರೀತಿ ಒಂದು ಲೋಟ ಜೋಳದ ಹಿಟ್ಟಿಗೆ ಈ ರೀತಿ ಮಧ್ಯಭಾಗದಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ನಾವು ಹೇಗೆ ಮುದ್ದೆ ತಿರುಗುವಾಗ ಬಿಸಿ ಇದ್ದಾಗಲೇ ತಿರುಗ್ಕೊಳ್ತಾ ಇರ್ತೀವೋ, ಮುದ್ದೆ ಯಾವ ರೀತಿ ನಾವು ತಿರುಗ್ತೀವೋ ಅದೇ ರೀತಿ ಮಧ್ಯದಲ್ಲೇ ಇದನ್ನು ಆ ನೀರು ಎಷ್ಟು ಜೋಳದ ಹಿಟ್ಟು ಹಿಡಿಯುತ್ತೋ ಅಷ್ಟು ಮಧ್ಯದಲ್ಲೇ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಧ್ಯಭಾಗದಲ್ಲಿ ಒಂದು ಮುದ್ದೆ ಅದಕ್ಕೆ ಬಂದಮೇಲೆ ಈ ರೀತಿ ಮಿಕ್ಕಿರೋ ಹಸಿಟ್ಟನ್ನೆಲ್ಲನೂ ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಪೂರ್ತಿಯಾಗಿ ಎಲ್ಲದನ್ನು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ನೀರೇನಾದ್ರು ಅವಶ್ಯಕತೆ ಇತ್ತು ಅಂದರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ನಿಧಾನವಾಗಿ ನಾದಿ ನೀವು ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ನಾದ್ಕೊಳ್ತೀರೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟು ರೆಡಿಯಾಗಿದೆ. ಈ ನಾದಿರೋ ಹಿಟ್ಟು ಅತಿ ಗಟ್ಟಿನೂ ಇಲ್ಲ, ಅತಿಯಾಗಿ ಸ್ಮೂತಾಗೂ ಇಲ್ಲ, ಮೀಡಿಯಮ್ ಆಗಿ ಒಂದು ಅರ್ಧದಲ್ಲಿ ಮೃದುವಾಗಿದೆ. ಇವಾಗ ಈ ಸೈಜಲ್ಲಿ ಒಂದು ಉಂಡೆನ ತಗೊಂಡು ಶೆಲ್ಫ್ ಮೇಲೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಇದು ತಿರುಗೋದಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಒಂದೇ ಕೈಲಿ ನಿಧಾನವಾಗಿ ಈ ರೀತಿ ರೊಟ್ಟಿನ ತಟ್ಕೊಳ್ಬೇಕು. ಸ್ವಲ್ಪ ಒಂದು ಶೇಪ್ಗೆ ಒಂದು ರೌಂಡ್ ಶೇಪಿಗೆ ಬರೋವರೆಗೂ ಒಂದೇ ಕೈಲೇ ಅದನ್ನು ತಟ್ತಾ ಇರಬೇಕು. ಅದಾದಮೇಲೆ ಎರಡೂ ಕೈಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಎರಡೂ ಕಡೆನೂ ನಿಧಾನವಾಗಿ ರೊಟ್ಟಿನ ತಟ್ಕೋಬೇಕು. ನಿಮಗೇನಾದರೂ ಈ ರೀತಿ ಬರಲಿಲ್ಲ ಅಂತ ಅಂದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೋದು. ನೀವು ಹಿಟ್ಟನ್ನು ನಾದ್ಕೊಳ್ಳುವಾಗ ಪರ್ಫೆಕ್ಟಾಗಿ ನಾದ್ಕೊಂಡಿದ್ರೆ ಈ ರೀತಿ ತಟ್ಟುವಾಗ ಕ್ರ್ಯಾಕ್ಗಳು ಆಗಲಿ ಕಿತ್ತೋಗೋದಾಗಲಿ ಅದೇನೂ ಆಗೋದಿಲ್ಲ. ಈ ರೀತಿ ನಿಧಾನವಾಗಿ ತಟ್ಕೊಂಡಾದ್ಮೇಲೆ ಇನ್ನೊಂದು ಕೈಗೆ ರೊಟ್ಟಿನ ಮಗ್ಚಾಕೊಳ್ತಾ ಈ ರೀತಿ ಕಾದಿರೋ ಹಂಚಿಗೆ ಈ ಥರ ಹಾಕ್ಕೊಳ್ಬೇಕು. ಐ ಫ್ಲೇಮಲ್ಲೇ ಇಟ್ಟಿರಬೇಕು. ಒಂದು ಕಾಟನ್ ಬಟ್ಟೆಗೆ ತೇವ ಮಾಡಿ ಈ ರೀತಿ ಆ ರೊಟ್ಟಿ ಮೇಲೆ ನಿಧಾನವಾಗಿ ನೀರನ್ನ ಅದನ್ನು ಸವರ್ಕೊಳ್ಬೇಕಾಗುತ್ತೆ. ಒಂದು ಕಡೆನೂ ಬಿಡ್ದಂಗೆ ಪೂರ್ತಿ ಎಲ್ಲ ಭಾಗವನ್ನು ಈ ರೀತಿ ನೀರನ್ನ ತೇವ ಮಾಡಾದಮೇಲೆ ಒಂದು ಮಗ್ಚಕೈ ಸಹಾಯದಿಂದ ಇದನ್ನು ಮಗ್ಚಾಕೊಳ್ಳೋಣ. ನಾವು ಅಕ್ಕಿ ರೊಟ್ಟಿ ಮಾಡೋಕ್ಕಿಂತನೂ ಬೇಗನೆ ಇದು ರೊಟ್ಟಿ ಆಗೋಗುತ್ತೆ. ಅಕ್ಕಿ ರೊಟ್ಟಿ ನಾವು ಒಂದು ಬೇಯಿಸೋ ಟೈಮಲ್ಲಿ ಜೋಳದ ರೊಟ್ಟಿನ 3 ಬೇಯಿಸ್ಕೋಬೋದು. ಅಷ್ಟು ಕಡಿಮೆ ಟೈಮಲ್ಲಿ ಬೇಗ ಇದು ರೆಡಿ ಆಗಿಬಿಡುತ್ತೆ. ಇವಾಗ ಮತ್ತೊಂದು ರೊಟ್ಟಿನ ತಟ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾದ್ಕೊಂಡು ಸ್ವಲ್ಪ ಜೋಳದ ಹಿಟ್ಟನ್ನು ಕೆಳಗಡೆ ಹಾಕಿ ನಿಧಾನವಾಗಿ ಒಂದು ಕೈಲಿ ಅದು ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ಒಂದೇ ಕೈಲಿ ತಟ್ಕೊಳ್ಳೋಣ. ಸ್ವಲ್ಪ ಸೈಜ್ ಬಂದಮೇಲೆ ಈ ರೀತಿ ಎರಡು ಕೈಗೆ ಜೋಳದ ಹಿಟ್ಟನ್ನು ಹಾಕಿ ಎರಡೂ ಕೈಯಲ್ಲೂ ನಿಧಾನವಾಗಿ ತಟ್ಕೊಳ್ಳೋಣ. ಇವಾಗ ಈ ಕಡೆ ರೊಟ್ಟಿ ಬೇಯ್ತಾ ಇರುತ್ತೆ. ಈ ರೀತಿ ಅದು ಬೇಯೋ ಅಷ್ಟರಲ್ಲಿ ಇದು ರೊಟ್ಟಿನ ತಟ್ಕೋಬೋದು. ನಿಮಗೇನಾದರೂ ಸ್ಮೂತಾಗಿ ರೊಟ್ಟಿ ಬೇಕು ಅಂದರೆ ಈ ಟೈಮಲ್ಲಿ ನೀವು ರೊಟ್ಟಿನ ತೆಗಿಬೋದು. ಸ್ವಲ್ಪ ಖಡಕ್ ರೊಟ್ಟಿ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಎರಡು ಕಡೆ ನೀಟಾಗಿ ಬೇಯಿಸುವಾಗ ರೋಸ್ಟ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಈ ರೀತಿ ಎರಡು ಕಡೆನೂ ತಿರುಗಿಸ್ತಾ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಜೋಳದ ಹಿಟ್ಟಿಂದ ಈ ರೀತಿ ಮೊದಲು ತಟ್ಟಿದ್ವಲ್ಲ ಅದೇ ರೀತಿ ಈಗ ಎಲ್ಲ ಹಿಟ್ಟಿನಿಂದ ರೊಟ್ಟಿ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ ಇರುತ್ತೆ, ಆದರೆ ಅವರು ಕಷ್ಟ ಅಂತ ತಿಳ್ಕೊಂಡು ಮಾಡ್ಕೊಂಡಿರೋದಿಲ್ಲ. ಈ ರೀತಿ ಈಸಿ ಸ್ಟೆಪ್ಪಲ್ಲಿ ಮಾಡ್ಕೋಬೋದು. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ರೊಟ್ಟಿನೂ ತಟ್ಟಿ ಬೇಯಿಸ್ಕೊಂಡಾದ್ಮೇಲೆ ಚಟ್ನಿ ಪುಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ರೊಟ್ಟಿ ಹಾಕಿ ಕಾದಿರೋ ಹಂಚ ಮೇಲೆ ಒಂದು ಬೌಲು ಕಡಲೆ ಬೀಜನ ಹುರಿದು ತಣ್ಣಗಾದಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ, ಅರ್ಧ ಬೌಲು ಕಡಲೆ, 1-2 ಗೆಂಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಬೇಕು. ಸ್ವಲ್ಪ ಖಾರದ ಪುಡಿ,
ನೀವು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ಬೋದು. ನಾವು ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ಖಾರದ ಪುಡಿನ 1.5 ಸ್ಪೂನ್ ಹಾಕಿ ಬಳಸ್ಕೊತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ನಿಮ್ಮಲ್ಲಿ ಹಾಕೋಬೋದು. ಇವಾಗ ಮಿಕ್ಸಿಗೆ ಹಾಕಿದ್ಮೇಲೆ ಅದು ಒಂದೇ ಸುತ್ತಿಗೆ ಆಫ್ ಮಾಡ್ಕೋಬೇಕು. ಜಾಸ್ತಿ ಸಣ್ಣಗಾಗಿದ್ರೆ ಅದು ಚೆನ್ನಾಗಿರೋದಿಲ್ಲ. ಒಂದು ಸುತ್ತು ತಪ್ಪಿದ್ರೆ 2 ಸುತ್ತು ಅಷ್ಟೇ. ಇವಾಗ ಈ ರೀತಿ ಅದು ಪೌಡ್ರಾಗಿದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ತುಂಬ ರುಚಿಯಾಗಿರೋ ಚಟ್ನಿ ಪುಡಿ ರೆಡಿಯಾಗಿದೆ. ಇವಾಗ ಜೋಳದ ರೊಟ್ಟಿ ಚಟ್ನಿ ಪುಡಿ ಮೊಸರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.